ಸ್ನೇಹಿತರೆ ನಮಸ್ಕಾರ. ನಮ್ಮಲ್ಲಿ ಬಹಳಷ್ಟು ಜನ ತಮ್ಮ ವ್ಯವಸಾಯದ ಭೂಮಿಯಲ್ಲಿ ಕ್ರಾಪ್ ಸರ್ವೆನ ಮಾಡಿಸ್ತಾರೆ, ಅಂದ್ರೆ ಬೆಳೆಯ ಸರ್ವೆಯನ್ನ ಮಾಡಿಸ್ತಾರೆ. ಈ ಸರ್ವೆಯನ್ನ ಮಾಡಿಸಿದ ಆದ್ಮೇಲೆ ಇದರ ಬಗ್ಗೆ ಯಾವ ಮಾಹಿತಿಗಳು ಕೂಡ ನಮ್ಗೆ ಗೊತ್ತಾಗೋದಿಲ್ಲ. ಅಂದ್ರೆ ಸರ್ವೆ ಮಾಡಿದವರು ಯಾವ ಬೆಳೆ ಹಾಕಿದ್ದಾರೆ, ಇದು ಅಪ್ರೂವಲ್ ಆಗಿದೆಯೋ ರಿಜೆಕ್ಟ್ ಆಗಿದೆಯೋ ಎಂಬ ಮಾಹಿತಿ ನಮ್ಗೆ ಸರಿಯಾಗಿ ಕ್ಲಾರಿಫೈ ಇರೋದಿಲ್ಲ. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ನೀವು ಕುಳಿತಲ್ಲಿಯೇ ನೀವೇನಾದ್ರೂ ಕ್ರಾಪ್ ಸರ್ವೆನ ಮಾಡಿಸಿದ್ರೆ ಅದರ ಮಾಹಿತಿಯನ್ನ ಹೇಗೆ ಪಡ್ಕೊಳ್ಳೋದು ಆನ್ಲೈನ್ ಮೂಲಕ ಎಂಬ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾದ ವಿಡಿಯೋನ ನೋಡಿ ಅಂತ ಹೇಳ್ತಾ, ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಮರೆಯದೆ ಲೈಕ್ ಮಾಡಿ ಅಂತ ಹೇಳ್ತಾ, ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ಈ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗತ್ತೆ. ಈ ವೆಬ್ಸೈಟ್ ಲಿಂಕ್ ಅನ್ನು ನಮ್ಮ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಯೂಸ್ ಮಾಡಿಕೊಂಡು ಈ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಇದು ಕರ್ನಾಟಕ ಸರ್ಕಾರದ ಒಂದು ಅಫಿಷಿಯಲ್ ವೆಬ್ಸೈಟ್ ಕೂಡ ಆಗಿರುತ್ತೆ. ಇದರಲ್ಲಿ ನೀವು ಬೆಳೆ ಸರ್ವೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೂಡ ಈ ವೆಬ್ಸೈಟ್ ಮೂಲಕ ಪಡ್ಕೊಬಹುದಾಗಿದೆ. ಏನು ಹಲವಾರು ವರ್ಷದಿಂದ ನಿಮಗೆ ಬರ ಪರಿಹಾರ ಬರಲಿಲ್ಲ ಅಂದ್ರೆ ಅಥವಾ ಅಧಿಕ ಮಳೆಯಿಂದ ನಿಮ್ಮ ಬೆಳೆಗೆ ನಷ್ಟ ಉಂಟಾಗಿದ್ರೆ ಅದಕ್ಕೂ ಕೂಡ ಪರಿಹಾರ ಸರ್ಕಾರದಿಂದ ಬರಲಿಲ್ಲ ಅಂದ್ರೆ ಮುಖ್ಯವಾಗಿ ನೀವು ಈ ಸ್ಟೇಟಸ್ ನ ನಿಮ್ಮ ಬೆಳೆ ಸರ್ವೆಯ ಸ್ಟೇಟಸ್ ನ ಚೆಕ್ ಮಾಡ್ಕೊಬೇಕಾಗತ್ತೆ. ಮೊದಲಿಗೆ ನೀವು ಈ ವೆಬ್ಸೈಟ್ ಗೆ ಭೇಟಿ ನೀಡಿದ ನಂತರ ನಿಮ್ಗೆ ಇಲ್ಲಿ ವ್ಯೂ PR ಅಪ್ಲೋಡೆಡ್ ಕ್ರಾಪ್ ಇನ್ಫಾರ್ಮೇಶನ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮೊದಲಿಗೆ ನಿಮ್ಮ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಹೋಬಳಿಯನ್ನ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ನಿಮ್ಮ ಹೋಬಳಿಯಲ್ಲಿ ಬರುವಂತಹ ನಿಮ್ಮ ವಿಲೇಜ್ ಯಾವುದು ಅನ್ನೋದ್ರ ಮೇಲೆ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಕ್ರಾಪ್ ಸರ್ವೆ ಮಾಡಿಸಿದಂತಹ ಸರ್ವೆ ನಂಬರ್ ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮ ಸರ್ವೆ ನಂಬರ್ ನ ಎಂಟರ್ ಮಾಡಿದ ಮೇಲೆ ಇಲ್ಲೇ ಪಕ್ಕದಲ್ಲೇ ಕಾಣಿಸ್ತಿರುವ ಗೆಟ್ ಕ್ರಾಪ್ ಸರ್ವೆ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಂತರ ನಿಮ್ಮ ಸರ್ವೆ ನಂಬರ್ ನ ಎಂಟರ್ ಮಾಡಿದ ನಂತರ ಬಹಳಷ್ಟು ಜನದ ಒಂದು ಹೆಸರು ಬಂದಿರುತ್ತೆ. ಇಲ್ಲಿ ನಿಮ್ಮ ಹೆಸರನ್ನ ಹುಡುಕಿ ಇಲ್ಲೇ ಪಕ್ಕದಲ್ಲಿ ಒಂದು ಟಿಕ್ ಅನ್ನ ಮಾಡ್ಕೊಬೇಕಾಗತ್ತೆ. ನಂತರ ಹೀಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ನೀವು ಟಿಕ್ ಮಾಡಿದ ಸರ್ವೆ ನಂಬರ್ ಯಾವ ಜಿಲ್ಲೆಯಲ್ಲಿದೆ, ಯಾವ ತಾಲೂಕು, ಯಾವ ಹೋಬಳಿ, ಯಾವ ವಿಲೇಜ್ ಮತ್ತು ಯಾವ ಕ್ರಾಪಿಗೆ ಇಲ್ಲಿ ಕ್ರಾಪ್ ಸರ್ವೆ ಆಗಿದೆ ಎಂಬ ಮಾಹಿತಿಯನ್ನ ನೀವು ಇಲ್ಲಿ ತಿಳ್ಕೊಬಹುದು. ನೋಡ್ತಿರ್ಬೋದು, ಇಲ್ಲಿ ಕ್ರಾಪ್ ಎಂಬ ಕಾಲಮ್ ನಲ್ಲಿ ನೀವು ಯಾವ ಕ್ರಾಪ್ ಅನ್ನ ನಮೂದು ಮಾಡಿರ್ತೀರೋ ಆ ಕ್ರಾಪ್ ಇಲ್ಲಿ ಬಂದಿರುತ್ತೆ. ನಂತರ ಇಲ್ಲಿ ಕೆಳಗೂ ಕೂಡ ಗಮನಿಸಿರ್ಬೋದು ಮೆಕ್ಕೆಜೋಳ, ಮುಸುಕಿನ ಜೋಳ, ಹೀಗೆ ನೀವು ಯಾವ ಕ್ರಾಪ್ ಅನ್ನ ಇಲ್ಲಿ ನೀವು ನಮೂದು ಮಾಡಿಸಿರ್ತೀರ ಕ್ರಾಪ್ ಸರ್ವೆ ಟೈಮ್ ಅಲ್ಲಿ ಅದು ಇಲ್ಲಿ ಮೆನ್ಷನ್ ಆಗಿರುತ್ತೆ. ನಂತರ ಇಲ್ಲಿ ನಿಮ್ಮ ಸರ್ವೆ ನಂಬರ್ ಬಂದಿರುತ್ತೆ. ನಂತರ ನಿಮ್ಮ ಎಷ್ಟು ಎಕ್ಸ್ಟೆಂಟ್ ಇದೆ ಅದು ಕೂಡ ಬಂದಿರುತ್ತೆ. ನಂತರ ಕೊನೆಯದಾಗಿ ನೀವು ಇಲ್ಲಿ ಗಮನಿಸ್ತಿರ್ಬೋದು ಸೂಪರ್ವೈಸರ್ ಸ್ಟೇಟಸ್ ಅಂತ ಒಂದು ಕಾಲಮ್ ಇದೆ. ಇಲ್ಲಿ ಅಪ್ರೂವ್ಡ್ ಅಂತ ಬಂದಿದ್ರೆ ನೀವು ಏನು ಕ್ರಾಪ್ ಸರ್ವೆನ ಮಾಡಿಸಿರ್ತೀರೋ ಅದು ಸಕ್ಸಸ್ಫುಲ್ ಆಗಿರುತ್ತೆ ಅಂತ ಅರ್ಥ. ಹೀಗಾಗಿ ಬಹಳಷ್ಟು ಸುಲಭವಾಗಿ ನೀವು ಕುಳಿತಲ್ಲಿಯೇ ನಿಮ್ಮ ಕ್ರಾಪ್ ಸರ್ವೆಯ ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡ್ಕೊಬಹುದು. ನಂತರ ಇಲ್ಲಿ ಪಕ್ಕದಲ್ಲಿ ವ್ಯೂ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಭೂಮಿಯಲ್ಲಿ ಬೆಳೆದಂತಹ ಬೆಳೆಯ ಒಂದು ಫೋಟೋನ ಕೂಡ ಇಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಬಹಳ ಈಸಿಯಾಗಿ ನೀವು ಇದನ್ನ ಗಮನಿಸ್ಕೊಬಹುದು. ಹೀಗಾಗಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬಹಳಷ್ಟು ಸುಲಭವಾಗಿ ನಿಮ್ಮ ಕ್ರಾಪ್ ಸರ್ವೆಯ ಮಾಹಿತಿಯನ್ನ ಹೇಗೆ ಪಡ್ಕೊಳ್ಳೋದು ಎಂಬ ಮಾಹಿತಿಯನ್ನ ತಿಳಿಸಿದ್ದೀನಿ. ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ಕೂಡ ನಮ್ಮ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳನ್ನ ವೀಕ್ಷಣೆ ಮಾಡಬಹುದು. ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.